ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ನಲ್ಲಿ ಇವತ್ತೇನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡ್ರಿ, ನಾವು ತಿಂಡಿ ತಿಂದು ಉಪ್ಪಿಟ್ಟು ಮಾಡಿದ್ಲು ನಮ್ಮ ತಂಗಿ. ಉಪ್ಪಿಟ್ಟು ಚಹಾ ಕುಡಿದ್ವಿ. ಕೆಳಗಡೆ ನೋಡ್ರಿ, ಇಲ್ಲಿ ಗಿಳಿಗಳಿಗೆ ಬಿಟ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿ ಗಿಳಿ ಇನ್ನೊಂದು ಗಿಳಿ ಬಾಯಲ್ಲಿ ತಿಂತಾ ಇದೆ ನೋಡ್ರಿ. ಯಾವ ಥರ ಮಾಡ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಈಗ ಈ ಗಿಳಿ ಕಾಮಿಡಿ ನೋಡ್ರಿ ಎಷ್ಟು ಚೆನ್ನಾಗೈತಂತ. ಅದ್ರ ಬಾಯಾಗಿನ ತಿನ್ನಕ್ಕೆ ಯಾವ ಥರ ಮಾಡುತ್ತೆ ನೋಡ್ರಿ ಫ್ರೆಂಡ್ಸ್. ಈ ಗಿಳಿ ಮಾತ್ರ ಎಷ್ಟು ಚೆನ್ನಾಗಿ ಇದ್ರ ಬಾಯಾಗಿನ ತಿನ್ನಕ್ಕೆ ಬೆನ್ನತ್ತಿ ತಿನ್ನುತ್ತೆ ನೋಡ್ರಿ. ಅದ್ರ ಬಾಯಾಗಿದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದು ಅಲ್ಲಿ ಕೆಳಗಿದ್ದು ಸಿಮೆಂಟ್ ಎಲ್ಲ ಕೆಳಗೆ ಕುಂತ್ಬಿಟ್ಟಾವ್ರಿ ಅವು. ಅದರಲ್ಲಿ ಸಿಮೆಂಟಲ್ಲಿ ಏನು ಸಿಗ್ತಾಯಿತ್ತು ಏನೋ, ಕೆಳಗಡೆ ನೆಲ ಕೀಳ್ತಾವೆ ನೋಡ್ರಿ. ಇದಂತೂ ನೀ ಏನು ತಿಂದೆ ಅಂತ ಅದ್ರ ಕೂಟಾಗ ಜಗಳ ಬರೇ. ಏನು ತಿಂದೆ ಅಂತ ಅದ್ರ ಬಾಯಲ್ಲೇ ತಿನ್ನಕ್ಕೆ ನೋಡ್ತೈತ್ರಿ ಬರೇ. ನೋಡ್ರಿ ಹೆಂಗೆ ಜಗಳ ಮಾಡ್ತಾಯಿದ್ದಾವೆ ಅಂತ. ಭಾರಿ ಬೆರಕೆ ಇದಾವ್ರಿ ಇವು. ಚಿಕ್ಕವಿದ್ದಾಗ ಏನೋ ಗೊತ್ತಾಗಿಲ್ಲ, ತಿನ್ಸೋದೇ ಆಗಿತ್ತು ಬರೀ ಇವರಿಗೆ. ಇವಾಗ ತಾನೇ ತಿನ್ನಕ್ಕೆ ಕುಂತಾವಲ್ಲ, ಎಷ್ಟು ಚೆನ್ನಾಗಿ ಜಗಳ ಮಾಡಕ್ಕೆ ಕುಂತಾವೆ ನೋಡ್ರಿ. ಈ ಕಡೆ ಇರೋದಂತೂ ಬರೀ ಅದ್ರ ಬಾಯಾಗ ತಿನ್ನಕ್ಕೆ ನೋಡ್ತೈತ್ರಿ. ಅದು ಚಿಕ್ಕದು ಸ್ವಲ್ಪ, ಈ ಕಡೆ ದೊಡ್ಡದಿದೆ. ಆ ತಾಯಿ ತಿನ್ನಿಸ್ತಿತ್ತೇನೋ, ಅದಕ್ಕೆ ಅದೇ ರೂಢ ಆಯ್ತು ನೋಡ್ರಿ. ಅದಕ್ಕೆ ಇದ್ರ ಬಾಯಲ್ಲೇ ತಿನ್ನಕ್ಕೆ ನೋಡ್ತೈತ್ರಿ ಬರೀ. ನೋಡ್ರಿ, ಅದೇನು ತಿಂತಾ ಇದೀಯಾ, ನೀವೇನು ತಿಂತಾ ಇದೀಯ ಅಂತಾರಲ್ಲ ಹಂಗೆ ಜಗಳ ಮಾಡಿ ಮಾಡಿ ಇಸ್ಕೊಳತ್ ನೋಡ್ರಿ ಆ ಕಡೆ ಗಿಳಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣತ್ರಿ ಅದ್ರ ಮುಖ. ನೋಡ್ರಿ ಎಷ್ಟು ಚೆನ್ನಾಗೈತೆ ಮೂತಿ. ಎಷ್ಟು ಚೆನ್ನಾಗಿ ಜಗಳ ಮಾಡ್ತದ ನೋಡ್ರಿ ಅವು. ನೋಡ್ರಿ ಆ ಗೋಣ್ ಹೆಂಗೆ ಅಗ್ಲಾಡ್ಸ್ತಾವೆ ನೋಡ್ರಿ ಅವು. ಅವಾಗೆಲ್ಲ ತಿಂತಾ ಇರಲಿಲ್ಲ, ನಮಗಂತೂ ತಲೆ ಕೆಡಿಸ್ಬಿಟ್ಟು. ಇವಾಗ ತಿಂತಾ ಇದ್ದಾವೆ ನೋಡ್ರಿ. ಇವಾಗೇನು ಟೆನ್ಷನ್ ಇಲ್ಲ ನೋಡ್ರಿ, ಇವಾಗ ತಿಂತಾ ಇದ್ದಾವೆ. ಬೆನ್ನಟ್ಟಿ ತಿಂತತ್ರಿ ಅದ್ರದ್ದು. ನೋಡ್ರಿ ಅದ್ರ ಜೊತೆ ಬೆನ್ನಟ್ತೈತೆ ಅದು. ಬೆನ್ನತ್ತಿ ತಿನ್ನಿಸು ಅಂತಲೇ ಹೋಗುತ್ತೆ ನೋಡ್ರಿ ಬರೀ ಅದು. ಎಷ್ಟು ಚೆನ್ನಾಗಿ ಗೋಣ್ ನೋಡ್ರಿ ಹೆಂಗೆ ಅಗ್ಲಾಡ್ಸ್ತಾವಂತ ಅವು. ಇವರಿಗೆ ನೋಡಿದ್ವಿ ನೋಡ್ರಿ, ನಾವು ಅರ್ಧ ಗಂಟೆ ಕೂತ್ಕೊಂಡಿವಿ. ಜಗಳ ಮಾಡೋದನ್ನೇ ನೋಡ್ಕೊಂತ ಕುಂತಿದ್ವಿ ನೋಡ್ರಿ. ಎಷ್ಟು ಚೆನ್ನಾಗಿ ಜಗಳ ಮಾಡ್ತದವಂತ. ನೋಡ್ರಿ, ಉಪ್ಪಿಟ್ಟೆಲ್ಲ ತಿಂದ್ವಿ, ತಿಂಡಿ ಎಲ್ಲ ಆಯ್ತು ನೋಡ್ರಿ. ಇವಾಗ ಇವ್ರು ನೋಡ್ರಿ ಕುಂತಾರಿಲ್ಲಿ. ಇವ್ರ ಡ್ಯೂಟಿ ನೋಡ್ರಿ ಯಾವ ಥರ ಇದೆ ಅಂತ. ಐಮು ತಿಂಡಿ ತಿಂದೆ? ಐಮು ಫ್ರೆಂಡ್ಸ್ ಬಂದಾನಲ್ಲಿ ಐಮು ಕರಿಯಾಕೆ. ಎಲ್ಲಿಂದ? ಯಾವ ಊರಪ್ಪಿ ನಿಮ್ಮದು? ಉಕ್ಕುಡ್ ಜಾತ್ರಿ. ಉಕ್ಕುಡ್ಗತ್ರಿ ಎಲ್ಲೈತಪ್ಪಿ ಅದು? ಎಲ್ಲಿ ಬರ್ತೈತೆ ಅದು? ಎಲ್ಲಿ ಬರುತ್ತೆ? ಊರೆಲ್ಲಿ ಬರ್ತೈತೆ ಅದು? ಯಾವ ಡಿಸ್ಟಿಕ್ ನಿಮ್ಮದು? ಡಿಸ್ಟಿಕ್ ತಾಲೂಕು ಯಾವುದು ಗೊತ್ತಿಲ್ಲ. ಎಷ್ಟನೇ ಕ್ಲಾಸ್ ಅಪ್ಪಿ? 25ಕ್ಕೆ ಹೋಗೋದ? ಇವನ್ ಫ್ರೆಂಡ್ ಏನು ನೀನು? ವರ್ಷ ಬರ್ತೀಯ ರಜೆಗೆ? ಹೌದಾ? ಅಜ್ಜಿ ಊರ ಇದು? ಅಜ್ಜಿ ಊರ ನೋಡ್ರಿ. ಐಮದ್ ರಜಾ ಫ್ರೆಂಡ್ ಅಂತ ನೋಡ್ರಿ ಇವನು. ಶಾಲೆಯಲ್ಲಿ ಓದ್ಸಲ್ಲೇನಪ್ಪಿ? ಕದಾ ಮುಚ್ಬೇಕು ಐಮು. ಕದಾ ತೆಗೆದ್ರೆ ಒಳಗಡೆ ಹೋಗ್ತಾವ ಗಿಳಿ. ಎಲ್ಲಿ ಸಂದಿ ಐತೆ ಅಲ್ಲೇ ಹೋಗ್ಕಂತಾವ. ಶಾಲೆಗೆ ಹೋಗ್ಬೇಕಪ್ಪಿ ಇವಾಗ ಅಲ್ಲ? ಆತಿ ಹೊತ್ತಿಗೆ ಅರ್ಧಂಬರ್ದ. ಎಂತ ಅರ್ಧಂಬರ್ದನ? 5ನೇ ಕ್ಲಾಸ್ನಾಗ ಏನು ಹೇಳ್ತಾ ಇದ್ದೀನಿ ನೀನು? ಇದು ಅರ್ಧಂಬರ್ದ? ಏನು ಅರ್ಧಂಬರ್ದ? ಹೌದಾ? ಕರ್ಲಿಸ್ತಾರ್ದಾಗ 5ನೇ ಕ್ಲಾಸ್ನಾಗ ಚೆನ್ನಾಗಿ. ನೋಡ್ರಿ, ಹುಡುಗ ಗೋಡೆ ಹತ್ತೀನಿ ಅಂದ. ವಿಡಿಯೋ ಮಾಡ್ರಿ ಆಂಟಿ ಅಂದ. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಗೋಡೆ ಹತ್ತಾನೆ ನೋಡ್ರಿ, ಎಷ್ಟು ಚೆನ್ನಾಗಿ ಹತ್ತಾನೆ ನೋಡ್ರಿ. ಇವನು ಕಾಲಲ್ಲಿ ಎಷ್ಟು ಚೆನ್ನಾಗಿ ಗೋಡೆಯಲ್ಲಿ ಗ್ರಿಪ್ ಹಿಡಿತಾ ಇದ್ದಾನೆ ನೋಡ್ರಿ ಈ ಹುಡುಗ. ದೊಡ್ಡವರಿಗೂ ಅಷ್ಟು ಚೆನ್ನಾಗಿ ಗ್ರಿಪ್ ಹಿಡಿಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಹಿಡಿತದಾನೆ.
ನೋಡ್ರಿ ಸಮೀರ್ ನಮ್ಮ ಬಾವರೆಲ್ಲ ಅಲ್ಲಿ ಕುಂತಿದ್ದಾರೆ ಇಂಟ್ಲಲ್ಲಿ ತಿಂಡಿ ತಿಂದು. ನೋಡ್ರಿ ಫ್ರೆಂಡ್ಸ್, ಇವಾಗ ಊರಿಗೆ ಹೊಂಟಿವಿ ನಾವು. ಒಂದು ಸ್ವಲ್ಪ ಮಲ್ಗೆ ಗಿಡ ರೀ, ಇಲ್ಲಿ 7 ಸುತ್ತಿನ ದುಂಡು ಮಲ್ಗೆ ಅಂತ ಗಿಡ ಇತ್ತಲ್ಲ, ಎರಡು ತಗೊಂಡೆ ಹಚ್ಬೇಕಂತ ನೋಡೋಣ ಅಂತ. ಹೋದ ವರ್ಷ ತಗೊಂಡೋಗಿ ಹಚ್ಚಿದ್ದೆ, ಅದು ಮತ್ತೆ ಇರಲಿಲ್ಲ. ಆ ನೀರು ಭಾಳ ಇರ್ತೈತಲ್ರಿ ನಮ್ಮ ಕೇರಿ ಹಿಂದ್ಗಡೆ, ಅದಕ್ಕೆ ತಗೊಂಡು ಹೊಂಟಿದ್ದೀನಿ ಹಚ್ಬೇಕಂತ. ಒಂದೆರಡು ಎಲೆ ಇದ್ದಾವೆ ಹಿಂತ್ಲಲ್ಲಿ, ಇವರು ಎಲೆ ಸಸಿ ಇದ್ವು, ಅವನು ತಗೊಂಡಿದ್ದೀನಿ. ನೋಡೋಣ ಹಚ್ಚೋಣ, ಹತ್ತಾವೋ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ಹಚ್ಚೋದು ತುಂಬ ಬಿಟ್ಕೊಂಡು ಅಲ್ಲೂ ಹಚ್ಚಕ್ಕೆ ಹೋಗತ್ರಿ. ಎಲ್ಲ ಬ್ಯಾಗ್ ಆದ್ರೆ ತಗೊಂಡು ಹೋಗೋಕ್ಕಾಗಲ್ಲ. ಬಾ ಇವು ಊರಿಗೆ ಹೋಗ್ಕೊಂಡು ಬಾ, ಇನ್ನೂ 2 ದಿನ. ಹಾಂ, ಶಾಲೆ ಹೋಗ್ಬೇಕಾ? ಶಾಲಿ ಅನ್ನೋದಿ ಪಟ್ ಐಮು ಶಾಲಿ. ಬಾ ಹೋಗೋದು ನೋಡ್ರಿ ಇವಾಗ ಊರಿಗೆ. ನಾವು ಗಿಳಿ ಮರಿ ಎಲ್ಲ ಹೊತ್ಕೊಂಡು ಹೋಗೋದು ನೋಡ್ರಿ. ಈಗ ಇದ್ರ ಸಣ್ಣ ಬಾಕ್ಸ್ನಾಗ ಹಾಕಿಟ್ಕೊಂಡ್ವಿ ಗಿಳಿ ಮರಿನ. ಅದು ಬಾಕ್ಸ್ನಾಗ ಹಾಕಿಟ್ಟನ್ರಿ, ಚೆನ್ನಾಗಿ ಹಾಕಿಟ್ಟನ್ ನೋಡ್ರಿ ಹೆಂಗೆ ಕುಂತಾವಂತ ನಮ್ಮ. ಏನು ಮಾಡ್ತೀವಿ ಅಂತ ತಗೊಂಡು ಇಡು ಹತ್ರ. ಇವನಂತೂ ಗಿಳಿ ಚಾಕ್ರಿನೇ ಭಾಳ ಆಗೈತೆ ನೋಡ್ರಿ ಇವಂದು. ಆಯ್ತು ಬಸ್ತು. ಮೊಟ್ಟೆ ನೋಡ್ರಿ, ಇವು ಮೊಟ್ಟೆ ಅಂಗಡಿಯಲ್ಲೆಲ್ಲ ಮಾರಾಕಿಡ್ತಾರೆ. ಅದು ಬರ್ತೇವೆ ನಾವು. ಹಾಂ ಬರ್ತೇವೆ, ಹೊಂಟ್ವಿ ನೋಡ್ರಿ ನಾವು ಇವಾಗ. ಹೋಗ್ತೀವಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾವು ಹೋಗ್ತಾ ಇದ್ದೀವಿ. ಇದು ಚಿಟ್ಟೂರಿನ ಶಾಲೆಗಳು ನೋಡ್ರಿ, 1ರಿಂದ SLC ವರೆಗೂ ಇದೆ ಇಲ್ಲಿ. ರೋಡ್ ಅಂತೂ ಚೆನ್ನಾಗಿದೆ ರೀ. ಸ್ವಲ್ಪ ದೂರ ಸ್ವಲ್ಪ ರೋಡ್ ಸರಿ ಇಲ್ಲ, ಅಂದರೆ ನಡ್ಕಂತಾನೆ ಬರಬೇಕು ನೋಡಿ. ಇಲ್ಲಿ ಬಸ್ಸುಗಳಿಲ್ಲ ಫ್ರೆಂಡ್ಸ್, ಇಲ್ಲಿ ಬಸ್ ಬಿಟ್ಟಿಲ್ಲ. ಫುಲ್ಲೆಲ್ಲ ಮನೆಗಳಲ್ಲಿ ಕಾರು ಗಾಡಿಗಳಾಗಿದ್ದಾವೆ ನೋಡ್ರಿ. ಈ ಕಡೆ ತೋಟಗಳು ಎಷ್ಟು ಅಂದರೆ ಸಖತ್ತಾಗಿದ್ದಾವ್ರಿ. ಫುಲ್ಲು ತೋಟನೇ ಇರೋದು ನೋಡ್ರಿ, ಅಡಿಕೆ ತೋಟ. ಗದ್ದೆ ಅಂತೂ ಬಿಡಿ, ಮಳೆಗಾಲ ಬೇಸಿಗೆ ಕಾಲ 2 ಟೈಮಲ್ಲೂ ಬೆಳ್ಕೊಂತಾರೆ ನೋಡಿ ಬೆಳೆನ. ನೋಡ್ರಿ ಯಾವ ಥರ ಅಡಿಕೆ ತೋಟ ಇದೆ ನೋಡ್ರಿ. ಫುಲ್ಲಾಗಿ ರಸ್ತೆ ಫುಲ್ಲು, ಚಿಟ್ಟೂರಿಂದ ಹಿಡಿದು ಉಡುಗಣಿವರೆಗೂ ಬರೀ ಇದೇ ಥರ ಅಡಿಕೆ ತೋಟಗಳು ಇದ್ದಾವೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡೋಕ್ಕೆ ತುಂಬ ಹಚ್ಚ ಹಸಿರು, ರೋಡ್ ತುಂಬ ಬೇಜಾರು ಬರೋಲ್ಲ ನೋಡ್ರಿ. ಭಾಳ ಚೆನ್ನಾಗಿ ಕಾಣುತ್ತೆ ನೋಡ್ರಿ ಈ ಥರ. ನೋಡ್ರಿ ಫ್ರೆಂಡ್, ನಮ್ಮೂರಿಗೆ ತಲುಪಿದ್ದೀವಿ ನೋಡ್ರಿ ನಾವು ಇವತ್ತು. ನಮ್ಮೂರಿಗೆ ಬಂದು ಕೆಲಸ ಅಂದರೆ ಫ್ರೆಂಡ್ಸ್, ಏನು ಮನೆ ಬಿಟ್ಟು ಹೋದ್ರೆ ಹೆಂಗಾಗುತ್ತೋ ಹಂಗೆ ಆಗ್ತದೆ ನೋಡ್ರಿ. ನಾನು ಕ್ಲೀನ್ ಮಾಡ್ಕೊಂಡೆ. ಫಸ್ಟ್ ಬಂದು ಮನೆ ಕ್ಲೀನ್ ಮಾಡಿದೆ ನೋಡ್ರಿ ಫ್ರೆಂಡ್ಸ್. ಮನೆ ಕ್ಲೀನ್ ಮಾಡಿ ಆಮೇಲೆ ಚಿಕನ್ ತರಿಸಿದೆ. ಸಾರು ಮಾಡಬೇಕಲ್ಲ, ಫಸ್ಟಿಗೆ ಯೋಚನೆ ಏನು ಸಾರು ಮಾಡಬೇಕು ಅನ್ನೋದು ಬರುತ್ತಲ್ರಿ. ಅದಕ್ಕೆ ಚಿಕನ್ ತರಿಸಿ ಚಿಕನ್ ಸಾರು ಮಾಡಿದೆ. ಎಲ್ಲ ನೆಲ ಪಾತ್ರೆ ಎಲ್ಲ ಗಲೀಜಾಗಿತ್ತು ರೀ. ನೆಲ ಒರೆಸ್ಕೊಂಡೆ. ಪಾತ್ರೆ ಇದ್ವು, ಪಾತ್ರೆ ತಿಕ್ಕಿದೆ ಫ್ರೆಂಡ್ಸ್. ಆಮೇಲೆ ಚೆನ್ನಾಗಿ ನೀರೆಲ್ಲ ಗಲೀಜಾಗ್ಬಿಟ್ಟಿದ್ದು, ಮನೇಲೆಲ್ಲ ನೀರು ತೆಗೆದು ನೀರು ಬಂದಿತ್ತು ತುಂಬ್ಕೊಂಡ್ವಿ. ಆಮೇಲೆ ನೋಡ್ರಿ ಚಿಕನ್ ತರಿಸಿ ಸಾರು ಮಾಡಿದೆ. ಹಾಗೆ ಅನ್ನನೂ ಮಾಡಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಟೀ ಇಟ್ಟಿದ್ದೀನಿ ರೀ ಕುಡಿಯೋಕ್ಕೆ. ಇವಾಗ ಟೀ ಕುಡಿದು ಆಮೇಲೆ ಬೇರೆ ಕೆಲಸ ನೋಡ್ರಿ ಮನ್ಯಾಗಿಂದು. ಏನು ರೀ, ಎಲ್ಲಾದರೂ ಹೋದರೆ ಆಯ್ತು ನೋಡ್ರಿ, ಮನೆಗೇ ನೋಡಂಗಿರಲ್ರಿ. ಎಲ್ಲೂ ಬಿಟ್ಟು ಎಷ್ಟು ವರ್ಷ ಆಗಿತ್ತು ಅನ್ಬೇಕು, ಆ ಥರ ಆಕತ್ರಿ ಫ್ರೆಂಡ್ಸ್. ಯಾವ ಊರಿಗೂ ಹೋಗೋಕ್ಕೆ ಬೇಡ ಅನಿಸ್ತೈತೆ ನೋಡ್ರಿ ಮನ್ಸು. ಈ ಥರ ಆದರೆ ಹೋದರೆ ಈ ಥರ ಇದ್ದರೆ ಕ್ಲೀನಾಗಿರುತ್ತೆ. ಬೇಜಾರು ಬಂದರೆ 1-2 ದಿನನೂ ಹೋಗಂಗಿಲ್ಲ ನೋಡ್ರಿ, ಮನೆ ನೋಡೋಕೆ ಬರಲ್ಲ, ಅಷ್ಟು ಗಲೀಜಾಗ್ತೈತಿ ರೀ. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವಾಗ ನನಗೆ ಈ ಥರ ಟೀ ಕುಡಿದ್ರೇ ಇಷ್ಟ ಆಗೋದು. ನನಗೆ ಟೀ ಮಾತ್ರ ಕುಡಿಯೋಂಗಾಗಲಿಲ್ಲ ನೋಡ್ರಿ ಅಲ್ಲಿ. ಯಾಕಂದರೆ ಹಾಲು ಅವ್ರದ್ದು ಬೇರೆ ಆಗುತ್ತೆ, ಟೀ ಪುಡಿ ಬೇರೆ ಆಗುತ್ತೆ. ನನಗೆ ಹಾಲು ಈ ಥರ ಹಾಲಲ್ಲೇ ಟೀ ಮಾಡ್ಬೇಕು ನೋಡ್ರಿ. ಹಂಗೆ ಹಾಲಲ್ಲಿ ಟೀ ಮಾಡಬೇಕು. ಆಮೇಲೆ ಟೀ ಪುಡಿ ನಮ್ಮದು ರೆಡ್ ಲೆವೆಲ್, ಇದರಲ್ಲಿ ನನಗೆ ತುಂಬ ಚೆನ್ನಾಗಿ ಟೀ ಕುಡಿಯೋಂಗಾಗುತ್ತೆ. ಈ ಥರ ಟೀ ಮಾಡಿ ನಾನು ಚೆನ್ನಾಗಿ ಕುದಿಸ್ತೇನೆ ನೋಡ್ರಿ. ಟೀನ ಕುದಿಸಿದ್ರೆ ನನಗೆ ಚೆನ್ನಾಗಿ ಟೀ ನೋಡ್ರಿ. ನಮ್ಮ ಟೀ ನೋಡ್ರಿ ಹೆಂಗೈತೆ ಅಂತ. ಚೆನ್ನಾಗೈತಿಲ್ಲ ಫ್ರೆಂಡ್ಸ್ ನಮ್ಮ ಟೀ. ಚೆನ್ನಾಗಿ ಈ ಥರ ಟೀ ನನಗೆ ಚೆನ್ನಾಗಿ ಆಗಿ ಕುಡ್ದಂಗೆ ಆಗೋದು ನೋಡ್ರಿ. ತೃಪ್ತಿ ಆಗಬೇಕು ಅಂದರೆ ನನಗೆ ಈ ಥರ ಟೀ ಬೇಕು.
ಅಲ್ಲಿ ನೀರು ಕುಡ್ದು ನೆಗಡಿ ಥರ ಆಗ್ಬಿಟ್ಟಿದ್ರೆ ಇದಕ್ಕೆ ನೋಡಿರಿ ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ಬಿಸಿನೀರು ಕುಡಿಬೇಕು ಒಂದೆರಡು ದಿನ, ಆಮೇಲೆ ನಾನು ಕರೆಕ್ಟಾಗಿ ಇಲ್ಲಿಗೆ ನೀರು ಬಂದು ಗುಟ್ಲೆ ಬಿಸಿನೀರು ಕುಡಿಬೇಕು ನೋಡಿರಿ, ಕರೆಕ್ಟ್ ಆಗುತ್ತೆ ಅಲ್ಲಿಗೆ. ಇಲ್ಲ ಅಂದರೆ ಆಯ್ತು ನೋಡಿರಿ, ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿರಿ. ಫ್ರೆಂಡ್ಸ್ ಬಂದ ತಕ್ಷಣ ಚಿಕನ್ ಸಾರು ಮಾಡಿದೆ ನಾನು. ನಮ್ಮ ಸಾರು ನೋಡಿರಿ ಯಾವ ಥರ ಇದೆ ಅಂತ, ಕಲರ್ ಹೆಂಗಿದೆ ನೋಡಿರಿ. ಹಿಂಗೆ ಚಿಕನ್ ಸಾರು ಆಯಿತು. ಇವಾಗ ರೈಸು ಕೂಡ ಮಾಡಿದೆ ಬಿಸಿ ಅನ್ನ. ಅಡುಗೆ ಅಂತೂ ಆಯ್ತು ನೋಡಿರಿ ನಂದು. ಇವಾಗ ನೋಡಿರಿ ಫ್ರೆಂಡ್ಸ್, ಟೀ ಜೊತೆ ನನಗೆ ಹಪ್ಪಳ ಬೇಕು. ಈಗ ಬೆಂಕಿ ಕೆಂಡ ಇರಬೇಕು ರೀ, ಹಪ್ಪಳ ಸುಡಾಕಿ. ಅಕ್ಕಿ ಹಪ್ಪಳ ಇರಲಿ. ಇವಾಗ ಸದ್ಯಕ್ಕೆ ನಾನು ಗ್ಯಾಸಲ್ಲೇ ಸುಟ್ಕೊಂಡು ತಿನ್ಬೇಕಂತ. ಹಪ್ಪಳ ತಿನ್ನಂಗೆ ಆಗ್ಬಿಟ್ಟೈತ್ರಿ ಅಕ್ಕಿ ಹಪ್ಪಳ ನೋಡಿರಿ. ಈ ಥರ ಸುಡ್ತೀನಿ ನೋಡಿರಿ. ಹಿಂಗೆ ಬೇಗ ತೆಗೆದ್ರೆ ಆದರೂ ಸ್ವಲ್ಪ ಇದಾಗುತ್ತೆ, ಸೀದೋದಂಗೆ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ ರೀ. ಇವಾಗ ತಿನ್ಬೇಕು ನಾನು ಹಪ್ಪಳ, ಅದಕ್ಕೆ ಟೀ ಜೊತೆ ಈ ಥರ ಸುಟ್ಕೊಳ್ತಾ ಇದೆ ನೋಡಿರಿ. ಬೇಗ ತೆಗೆದ್ರೆ ಚೆನ್ನಾಗಾಗುತ್ತೆ. ಟೀ ಕುಡಿಬೇಕ್ರಿ. ನಮ್ಮೂರಿನ ಟೀ, ತತ್ತೂರು ಊರಿನ ಟೀ ಕುಡಿಬೇಕು ನೋಡಿರಿ ಫಸ್ಟ್. ಸಾಕ್ರಿಪ್ಪ ಎಲ್ಲ ಸಗೋಗ್ಬಿಡ್ತಿದ್ದು. ಆಗಲೇ ಏನೋ ಆತು ರೀ, ಈ ಥರ ಆಗ್ಬಿಡ್ತ್ರಿ ನನ್ನ ಹಪ್ಪಳ ಇಲ್ಲಿ. ಇವಾಗ ಅಷ್ಟು ಟೀ ಹಪ್ಪಳ ಕುಡ್ದು ಆಮೇಲೆ ನೋಡಿರಿ ನನ್ನ ಹಪ್ಪಳ ಟೀ ಹೆಂಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿರಿ. ಬರ್ರಿ ಫ್ರೆಂಡ್ಸ್, ನಮ್ಮ ಟೀ ಕುಡಿಯೋಣ. ನೋಡಿರಿ ನಮ್ಮ ಟೀ ಹೆಂಗಿದೆ ಅಂತ. ಬರ್ರಿ ಟೀ ಕುಡಿದು ಹಪ್ಪಳ ತಿನ್ನೋಣ. ಸ್ವಲ್ಪ ಸುಟ್ಟೋಗ್ಬಿಡ್ತು ನೋಡಿರಿ, ಎಷ್ಟು ಬೇಗ ಇದು ಮಾಡಿದ್ರು ನಾನು. ಇರಲಿ ಬಿಡ್ರಿ ಫ್ರೆಂಡ್ಸ್, ಏನು ಮಾಡ್ತೀರಾ ನೋಡಿರಿ. ನಮ್ಮ ಸಮೀರ್ ಏನೋ ತಂದ ನೋಡಿರಿ, ಪಾರಿವಾಳಕ್ಕೆ ಅಂತೇಳಿ. ಪಾರಿವಾಳಕ್ಕೆ ಡ್ರಿಪ್ ಏರಿಸ್ತಾನ ಏನಪ್ಪ ಇವನು. ನೋಡಿರಿ ಡ್ರಿಪ್ ಪೈಪ್ ತಂದಾನೆ, ಡ್ರಿಪ್ ಏರಿಸ್ತಾನೆ ನೋಡಿರಿ. ಇಲ್ಲಿ ಕಸ ಏನೇನೋ ನನಗಂತೂ ಮನೆ ಹಿಂಗೆ ಆದರೆ ನನಗೆ ಊಟನೂ ಬೇಡ, ಏನೂ ಬೇಡ ಅನ್ನಿಸ್ತೈತ್ರಿ. ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿರಿ ಮನೆ. ಇವಾಗ ಸ್ವಲ್ಪ ಖುಷಿ ಆಯ್ತು ನೋಡಿರಿ, ಮನೆ ಕ್ಲೀನ್ ಮಾಡಿಕೊಂಡು ಟೀ ಮಾಡ್ಕೊಂಡು ಕುಂತಿದ್ದೆ ನೋಡಿರಿ.